ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು AJ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತು ಗುರುವಾರ. ಸೊ ಎಲ್ಲರಿಗೂ ಗೊತ್ತು, ಇವತ್ತು ಸ್ಟಾರ್ಟ್ ಆಗಿದೆ ನವರಾತ್ರಿ. ಹಾಗೆ ಇವತ್ತು ಗುರುವಾರ ಇದ್ದಿದ್ದರಿಂದ ಕೆಲಸ ಮುಗಿಸ್ಕೊಂಡು ಬಂದು ಇವತ್ತು ನಾವು ವಿಸಿಟ್ ಮಾಡಿದ್ವಿ ರಾಯರ ಮಠ. ಸೊ ರಾಯರ ಮಠ ಅಂತಂದರೆ ಶ್ರೀ ಕಾಮಧೇನು ಕ್ಷೇತ್ರ. ಇದು ಇರೋದು ತುಮಕೂರು ರೋಡ್, ನೆಲಮಂಗಲ ರೋಡ್, ಅಲ್ಲಿ ಲಕ್ಷ್ಮೀಪುರ ಬರುತ್ತೆ. ಮಾದನಾಯಕನಲ್ಲಿ ಈ ಥರ ಲೆಫ್ಟ್ ಅಂತ ತೊಗೋಬೇಕು. ಆಮೇಲೆ ಲಕ್ಷ್ಮೀಪುರ ಆದಮೇಲೆ ಕಾಮಸಂದ್ರ ರೋಡ್ ಇದೆ. ಕಾಮಸಂದ್ರ ರೋಡಲ್ಲಿ ನಮ್ಮ ಕಾಮಧೇನು ಕ್ಷೇತ್ರ ಬರುತ್ತೆ. ಸೊ ಇದೂ ತುಂಬ ಜನಕ್ಕೆ ಗೊತ್ತಿಲ್ಲ, ಬೆಂಗಳೂರಾಗಿರೋರಿಗೆ. ಎಷ್ಟು ಚೆನ್ನಾಗಿದೆ ಅಂತ ನೀವು ಅಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ನಾನಂತೂ ಸುಮಾರು ವರ್ಷದಿಂದ ಹೋಗ್ತಾ ಇದ್ದೀನಿ ಫ್ಯಾಮಿಲಿ ಒಟ್ಟಿಗೆ. ಸೊ ಎಲ್ಲರೂ ಭೇಟಿ ಕೊಡಿ ಒಂದ್ಸರಿ, ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಯಾವ ಥರ ಏನು ಹೇಗೆ ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಎಲ್ಲಿ ನೋಡಿದ್ರು ಕೂಡ ಬೃಂದಾವನಗಳೇ, ರಾಯರ ಮಠ. ಸೊ ನಾವು ಹೋಗಿದ್ದು 8:30 ಆಗಿತ್ತು, ಈವ್ನಿಂಗ್ ಪೂಜೆ ನಡೀತಾ ಇತ್ತು, ತುಂಬ ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ ಈ ಥರ ಪೂಜೆ ನೋಡಿರಲಿಲ್ಲ ಅಲ್ಲಿ. ಯಾವಾಗಲೂ ಸಂಡೇ ಹೋಗ್ತಾ ಇದ್ದೆ, ಹಾಗೆ ಬರ್ತಾ ಇದ್ದೆ. ಸೊ ಗುರುವಾರ ಹೋದಾಗ ನಮಗೆ ಈ ಅನುಭವ ಆಗಿತ್ತು. ಇಲ್ಲಿ ಗುರುವಾರ ವಿಶೇಷ ಪೂಜೆ ನಡೆಯುತ್ತೆ. ಸೊ ಡೇ ಟೈಮಲ್ಲಿ ಪ್ರಸಾದ ಕೂಡ ಇರುತ್ತೆ. ಸೊ ನಾವು ಈವ್ನಿಂಗ್ ಹೋಗಿದ್ರಿಂದ ಅಲ್ಲಿ ಪ್ರಸಾದ ಇರಲಿಲ್ಲ. ಅಷ್ಟು ದರ್ಶನ ಮಾಡ್ಕೊಂಡು ಹಾಗೆ ಬಂದ್ವಿ. ತುಂಬ ರಶ್ ಕೂಡ ಇತ್ತು, ತುಂಬ ಜನ ಬಂದಿದ್ದರು. ಇದು ಪೂಜೆ ಆದಮೇಲೆ ಮಂತ್ರಾಕ್ಷತೆ ಕೊಡ್ತಾರೆ. ಸೊ ಅದಕ್ಕೂ ಜನ ಕ್ಯೂ ನಿಂತ್ಕೊಂಡು ಇಸ್ಕೊಳ್ತಾ ಇದ್ರು. ನೋಡಿ, ಮಂಗಳಾರತಿ ಆಗ್ತಾ ಇದೆ. ಎದುರು ಭೇಟಿ ಕೊಡಿ. ಇದ್ರ ಬಗ್ಗೆ ಏನಾದರೂ ಹೇಳಬೇಕು ಅನಿಸಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಸೊ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರು ಕೂಡ ಕ್ಷಮಿಸಿ, ತಪ್ಪಾಗಿ ಹೇಳಿದ್ರು ಕೂಡ ಕ್ಷಮಿಸಿ. ಯಾಕೆಂದರೆ ಇದು ಹೊಸ ಅನುಭವ. ನೋಡಿ, ಮಹಾಮಂಗಳಾರತಿ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ. ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ನಮ್ಮ ರಾಯರು ಯಾರಿಗೂ ಇಷ್ಟ ಆಗಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಆಗ್ತಾರೆ. ಅವರು ನಮ್ಮ ದರನ ಕೈ ಬಿಡಲ್ಲ. ಹಾಗೆ ಇಲ್ಲಿ ಒಂದು ಫೋಟೋ ತೋರಿಸ್ತೀನಿ. ಅವರು ಬೇರೆ ಯಾರೂ ಅಲ್ಲ, ಅವರು ನನಗೆ ಗೊತ್ತಿರೋರ ಮಗನೇ. ಅವ್ರದ್ದೊಂದು ಗ್ಲಾಸ್ ಅಂಗಡಿ ಇತ್ತು, ಅವ್ರ ಮಗನೇ ಅವನು. ಅವ್ರಿಗೂ ನಾನು ಚೆನ್ನಾಗಿ ನೋಡಿದ್ದೀನಿ. ಇವಾಗ ಫೋಟೋದಲ್ಲಿ ಹೇಗಿದ್ದಾನೆ ಹಾಗೆ ಇದ್ದಾನೆ. ಮುಂಚೆ ಅವ್ರಿಗೆ ಎಷ್ಟು ಏನು ಪ್ರಾಬ್ಲಮ್ ಇತ್ತು, ಏನಾಗಿದೆ ಅಂತ ಅದರಲ್ಲೇ ಎಲ್ಲ ಬರೆದಿದ್ದಾರೆ. ಆದರೆ ಓದಿ ಅಲ್ಲಿ ಹೋಗಿ ನೋಡಿ, ಇವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವ್ರ ಹೆಸರು ಇಟಗಿ ಅಂತ, ಅವ್ರ ಮಗನೇ ಇವನು. ಇವ್ರದ್ದು ಗ್ಲಾಸ್ ಅಂಗಡಿ ಇತ್ತು. ಹಾಗೆ ಇವ್ರದ್ದು ನಮ್ಮದು ಡಿಪಾರ್ಟ್ಮೆಂಟ್ ಅಲ್ಲ, ಹಾಗಾಗಿ ನಂಗೆ ತುಂಬ ವರ್ಷದಿಂದ ಗೊತ್ತು ನಂಗೆ. ಅವ್ರದ್ದೇ ಇದು ಹಿಸ್ಟ್ರಿ ಬರೆದಿದ್ದಾರೆ, ಏನಾಗಿತ್ತು, ಈಗ ಹೇಗಿದ್ದಾರೆ ಅಂತ. ಸೊ ಅವರು ಇಲ್ಲಿ ನಡ್ಕೊಂಡ್ಮೇಲೆ ಇಷ್ಟೆಲ್ಲ ಚೇಂಜಸ್ ಆಗಿದೆ ಅಂತ ಅವರು ಮೆನ್ಷನ್ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಬರುತ್ತೆ ಅಲ್ಲೇ ನಮ್ಮ ಶಿರ್ಡಿ ಸಾಯಿಬಾಬಾ. ದಕ್ಷಿಣ ಶಿರ್ಡಿ ಅಂತಲೇ ಫೇಮಸ್ ಆಗಿದೆ ಇಲ್ಲಿ. ಇದು ತುಂಬ ಚೆನ್ನಾಗಿದೆ. ಈ ವಿಗ್ರಹ ಮುಂಚೆ ಇರಲಿಲ್ಲ, ಇವಾಗ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ವಿಗ್ರಹ. ಇದು ಎಂಟ್ರೆನ್ಸ್ ಎಲ್ಲ ಇದೆ. ಇಲ್ಲೂ ಕೂಡ ಗುರುವಾರ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಪೂಜೆ ಆಗ್ತಾ ಇತ್ತು. ಸೊ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು. ಸೊ ಅದನ್ನು ನೀವೇ ನೋಡಿ. ಇಲ್ಲಿ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಇತ್ತು, ಸ್ವಲ್ಪ ಸಣ್ಣ ಪುಟ್ಟ ವಿಡಿಯೋ ಮಾಡಿದೆ. ಸೊ ಇದು ಕೂಡ ಹೊಸದಾಗಿ ಮಾಡಿರೋದು ವಿಗ್ರಹ, ತುಂಬ ಚೆನ್ನಾಗಿದೆ. ಇದು ಅಲ್ಲೇನೇ ಇದೆ, ರಾಯರ ಮಠಕ್ಕಿಂತ ಮುಂಚೆನೇ ಲೆಫ್ಟಲ್ಲಿ ಬರುತ್ತೆ. ಫಸ್ಟ್ ಯಾರೇ ಬಂದ್ರೂ ಅಲ್ಲಿಗೆ ಹೋಗ್ತಾರೆ. ರಾಯರ ದರ್ಶನ ಆದಮೇಲೆ ಸಾಯಿಬಾಬಾ ದರ್ಶನಕ್ಕೆ ಬರ್ತಾರೆ. ಸೊ ಅಲ್ಲಿಗೆ ಬಂದವರು ಇಲ್ಲಿಗೂ ಬರ್ತಾರೆ, ಬಂದು ಆಶೀರ್ವಾದ ತಗೊಂಡು ಹೋಗ್ತಾರೆ. ಅವನು ಗುರುವಾರನೇ ವಿಸಿಟ್ ಮಾಡಿ, ಇಲ್ಲ ಭಾನುವಾರ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿ ಇರುತ್ತೆ. ನೋಡಿ, ಒಳಗಡೆ ಈಗ ವಿಗ್ರಹ ಇದೆ. ಇಲ್ಲಿ ಬಿಸ್ಕೆಟ್ ಕೊಡ್ತಾರೆ ಪ್ರಸಾದವಾಗಿ.
ಎಲ್ಲರೂ ವಿಸಿಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸಾಯಿಬಾಬಾ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗೆ ನಮ್ಮ ರಾಘವೇಂದ್ರ ಸ್ವಾಮಿ ಕೂಡ ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರೂ ವಿಸಿಟ್ ಮಾಡಿ. ಗುರುವಾರ ತುಂಬ ಚೆನ್ನಾಗಿರುತ್ತೆ. ಗುರುವಾರದಂದು ಲೈಕ್ ಮಾಡಿ. ಅಡ್ರೆಸ್ ಬೇಕಿದ್ರೆ ಅದ್ರಲ್ಲಿ ಕಮೆಂಟಲ್ಲಿ ಕೇಳಿ ಹೇಳ್ತೀನಿ. ಹಾಗೆ ಆಚೆ ಬಂದ್ವಿ. ಸೊ ಎಲ್ಲರೂ ವಿಸಿಟ್ ಮಾಡಿ ಫ್ಯಾಮಿಲಿ ಜೊತೆಗೆ. ನಾನು ಫೈನಲಿ ಹೇಳೋದು, ಫ್ಯಾಮಿಲಿಗೆ ಟೈಮ್ ಕೊಡಿ. ಥ್ಯಾಂಕ್ ಯು ಆಲ್. ಎಲ್ಲರಿಗೂ ಒಳ್ಳೆಯದಾಗಲಿ.